ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಚೀಟ್ ಸಿಕ್ಕಿದೆ ಮೂಡಾ ಪ್ರಕರಣದಲ್ಲಿ. ಯಾವ ನಿರೀಕ್ಷೆಯನ್ನ ಜನ ಮಾಡ್ತಾ ಇದ್ರು ಆ ನಿರೀಕ್ಷೆಯಂತೆಯೇ ಬಿ ರಿಪೋರ್ಟ್ ಅನ್ನ ಈಗ ಲೋಕಾಯುಕ್ತ ಸಲ್ಲಿಕೆಯನ್ನ ಮಾಡಿದೆ. ಇದು ಲೋಕಾಯುಕ್ತ ಮಾಡಿದಂಥದ್ದು ಏನು ತನಿಖೆ ಅನ್ನುವಂಥ ಪ್ರಶ್ನೆಯನ್ನ ಉದ್ಭವ ಮಾಡುತ್ತೆ, ಹಲವು ರೀತಿಯಾದಂಥ ಚರ್ಚೆಗೆ ಮಾಡಿಕೊಡುತ್ತೆ. ಈ ಪ್ರಕರಣ ಈಗ ಕ್ಲೀನ್ ಚೀಟ್ ಅನ್ನ ಲೋಕಾಯುಕ್ತ ನೀಡಿದೆ. ಸಾಕ್ಷ್ಯಾಧಾರ ಕೊರತೆ ಹಿನ್ನೆಲೆಯಲ್ಲಿ ಬಿಗ್ ರಿಲೀಫ್ ಅನ್ನ ನೀಡಿದ್ದಾರೆ. ಲೋಕಾಯುಕ್ತದಿಂದ ಕೋರ್ಟ್ಗೆ ನಾಳೆ ಬಿ ರಿಪೋರ್ಟ್ ಸಲ್ಲಿಕೆ ಆಗಲಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ, ಸಿಎಂ ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ, ಜಮೀನು ಮಾಲೀಕ ದೇವರಾಜುಗೆ ಕ್ಲೀನ್ ಚೀಟ್ ಅನ್ನ ನೀಡಿದ್ದಾರೆ. ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚೀಟ್ ಸಿಕ್ಕಿದೆ. ಏನಾಗ್ಬಿಡುತ್ತೆ ಮೂಡಾ ಕೇಸ್? ಸಿದ್ದರಾಮಯ್ಯನವ್ರ ಕುರ್ಚಿ ಅಲುಗಾಡುತ್ತೆ, ಈ ಪ್ರಕರಣದಲ್ಲಿ ತಗಲಾಕೊಂಡು ಬಿಡ್ತಾರೆ, ಈ ರೀತಿಯಾದಂಥ ವ್ಯಾಖ್ಯಾನಗಳು ಬರ್ತಾ ಇತ್ತು. ಬಟ್ ಈಗ ಸದ್ಯಕ್ಕೆ ಹೀ ಸೇಫ್. ಲೋಕಾಯುಕ್ತ ಕಾರಣ ಕೋರ್ಟೇ ಹೇಳಿತ್ತು ಇದನ್ನು ಲೋಕಾಯುಕ್ತ ಮೂಲಕವಾಗಿ ತನಿಖೆಯನ್ನು ಮಾಡಿ ಅಂತ ಹೇಳಿ. ಈಗ ಲೋಕಾಯುಕ್ತ ತನಿಖೆಯನ್ನು ಮಾಡಿದೆ, ಬಿ ರಿಪೋರ್ಟನ್ನು ಕೊಡ್ತಾ ಇದ್ದಾರೆ, ನಾಳೆಗೆ ಸಲ್ಲಿಸ್ತಾರೆ. ಸಾಕ್ಷ್ಯಾಧಾರ ಕೊರತೆ ಹಿನ್ನೆಲೆಯಲ್ಲಿ ಬಿಗ್ ರಿಲೀಫ್ ಅಂತ ಹೇಳ್ತಾ ಇದ್ದಾರೆ. ಅವರು ಇದರಲ್ಲಿ ತಪ್ಪು ಮಾಡಿದ್ಲ ಅನ್ನುವಂಥದ್ದಲ್ಲ, ಸಾಕ್ಷ್ಯಾಧಾರಗಳ ಕೊರತೆ. ಸೊ ಅಂಡರ್ಲೈನ್ ದಟ್ ವರ್ಡ್. ಏನು ಸಾಕ್ಷ್ಯಾಧಾರ ಕೊರತೆ ಹಿನ್ನೆಲೆಯಲ್ಲಿ ಈಗ ಬಿಗ್ ರಿಲೀಫ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿಗ್ತಾ ಇದೆ. ಹಾಗಿದ್ದಾಗ ತನಿಖೆ ಏನು ಮಾಡಿದ್ರು ಅನ್ನೋದು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಸಾಕ್ಷ್ಯಾಧಾರಗಳ ಕೊರತೆ ಆಗುತ್ತೆ ಅನ್ನೋದಾದರೆ ನೀವು ತನಿಖೆ ಮಾಡೋಕ್ಕೆ ನಿಮಗೆ ಟೈಮ್ ಕೊಟ್ಟಿದ್ದು, ನಿಮ್ಮ ತನಿಖೆಯಲ್ಲಿ ಸಾಕ್ಷಿಗಳೇ ಸಿಗದೇ ಇದ್ದರೆ ನಿಮ್ಮ ತನಿಖೆ ಮಾಡಿ ಏನು ಪ್ರಯೋಜನ ಆಯಿತು? ಜನಸಾಮಾನ್ಯರು ಕೇಳುವಂಥ ಸಾಮಾನ್ಯ ಪ್ರಶ್ನೆಗಳಿದೆ. ನಿಮಗೆ ಸಾಕ್ಷಿಗಳನ್ನು ಹುಡುಕಿ ಅದರಲ್ಲಿ ಅವರ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ಲ ನೋಡಿ ಅಂತಂದರೆ ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡೋದಾದರೆ ತನಿಖೆ ಮಾಡಿದ್ದಾದರೂ ಏನು? ಆಮೇಲೆ ಪರ್ಟಿಕ್ಯುಲರ್ ಆಗಿ ನೋಡ್ಕೊಳ್ಳಿ, ಈ ಪ್ರಕರಣದಲ್ಲಿ ಇದು ಮೂಡಾ ಪ್ರಕರಣ ಸಂಪೂರ್ಣವಾಗಿ ಕ್ಲೀನ್ ಚಿಟ್ ಅಲ್ಲ. ಆ ಮೂಡಾ ಹಗರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂಥ ಅವರ ಪತ್ನಿಗೆ ಸಂಬಂಧಪಟ್ಟಂಥ ಪ್ರಕರಣ ಏನಿತ್ತು ಅದರಲ್ಲಿ ಮಾತ್ರ ಇವರಿಗೆ ಕ್ಲೀನ್ ಚಿಟ್. ಕಾರಣ ಲೋಕಾಯುಕ್ತಕ್ಕೆ ಸಂಪೂರ್ಣವಾಗಿ ಮೂಡಾದಲ್ಲಿ ಏನೋ ಹಗರಣ ನಡೆದು ಬಿಟ್ಟಿದೆ, ಅದನ್ನು ತನಿಖೆ ಮಾಡಿ ಅಂತಲ್ಲ. ಇವರ ಪಾತ್ರ ಈ 3 ಎಕರೆ 16 ಗುಂಟೆಯಲ್ಲಿ ಬದಲಾಗಿ ಪಡೆದುಕೊಂಡಂಥ ಸೈಟ್ಗಳೇನಿತ್ತು ಆ ಪರಿಹಾರದ ರೂಪದಲ್ಲಿ ಪಡ್ಕೊಂಡಿರುವಂಥದ್ದು ಅಧಿಕಾರದ ಪ್ರಭಾವವನ್ನು ಬಳಸಿ ಮಾಡಿಕೊಂಡಿದ್ದಾರಾ ಅಥವಾ ಇಲ್ವಾ ಅನ್ನುವಂಥದ್ದು ಕ್ಲಿಯರ್ ಆಗಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಲೋಕಾಯುಕ್ತ ತನಿಖೆಯನ್ನು ಮಾಡೋಕ್ಕೆ ಹೈಕೋರ್ಟ್ ಹೇಳಿತ್ತು. ಆ ನಿಟ್ಟಿನಲ್ಲಿ ಲೋಕಾಯುಕ್ತ ತನಿಖೆಯನ್ನು ಕೂಡ ಮಾಡಿತ್ತು ಮೈಸೂರು ಲೋಕಾಯುಕ್ತ. ಈಗ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ಪ್ರಕರಣದಲ್ಲಿ ಇವರು ಯಾವುದೇ ರೀತಿಯಾಗಿ ಅಧಿಕಾರದ ದುರುಪಯೋಗ ಪಡಿಸಿಕೊಂಡಿಲ್ಲ ಅಂತ ಕ್ಲೀನ್ ಚೀಟನ್ನು ಕೊಡ್ತಾ ಇದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅವರ ಪತ್ನಿ ಪಾರ್ವತಿ ಅವರು, ಬಾಮೈದ ಮಲ್ಲಿಕಾರ್ಜುನ್ ಮತ್ತು ಜಮೀನು ಮಾಲೀಕ ದೇವರಾಜ್ ಅವರಿಗೆ ಕ್ಲೀನ್ ಚೀಟನ್ನು ಲೋಕಾಯುಕ್ತ ನೀಡಿದೆ. ಪಬ್ಲಿಕ್ ಟಿವಿ ಸತತವಾಗಿ ಎಕ್ಸ್ಕ್ಲೂಸಿವ್ಗಳನ್ನು ಸುದ್ದಿಗಳನ್ನು ಮುಂದೆ ಇಡ್ತಾ ಹೋಗ್ತೀವಿ. ಈ ಸುದ್ದಿಯನ್ನು ಕೂಡ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನು ಎತ್ತ ಅನ್ನುವಂಥ ಸುದ್ದಿ ಏನು ಬಂತು ಅದನ್ನು ಕೂಡ ಫಸ್ಟ್ ಬ್ರೇಕ್ ಮಾಡಿದ್ದು ನಾವೇ. ತದನಂತರ ಈಗ ಇದಕ್ಕೆ ಬರೀ ರಿಪೋರ್ಟನ್ನು ಲೋಕಾಯುಕ್ತ ಕೊಡ್ತಾ ಇದೆ ಅನ್ನುವಂಥ ಸುದ್ದಿಯನ್ನು ಕೂಡ ಬ್ರೇಕ್ ಮಾಡ್ತಾ ಇರೋದು ನಾವೇ.